Hello viewers, welcome to my channel. So in this class, in this session, I'm going to explain what is data structure and what are the data structure organization. ಸೊ ನನ್ನ ಸೆಷನ್ ಎರಡು ಲ್ಯಾಂಗ್ವೇಜಲ್ಲಿ ಇರುತ್ತೆ, ಒಂದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಡೇಟಾ ಸ್ಟ್ರಕ್ಚರ್. ಫಸ್ಟ್, ಡೇಟಾ ಸ್ಟ್ರಕ್ಚರ್ ಮೀನ್ಸ್ ವಾಟ್? ದ ವೇ ಆಫ್ ಕಲೆಕ್ಟಿಂಗ್ ಆ್ಯಂಡ್ ಆರ್ಗನೈಸಿಂಗ್ ದ ಡೇಟಾ. ದ ವೇ ಆಫ್ ಕಲೆಕ್ಟಿಂಗ್ ಆ್ಯಂಡ್ organizing the way of collecting and organizing the data is called data structure. The way of collecting and organizing the data in such a way that we can perform operations. So it is a collecting and organizing ಅಂದರೆ ನಾವು ಡೇಟಾಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಸ್ಟೋರ್ ಮಾಡಿ, ಸೊ ದೆನ್ ಆ ಡೇಟಾನ ನಾವು ಯಾವುದಾದ್ರೂ ಆಪ್ರೇಷನ್ಸ್ಗೆ ಯೂಸ್ ಮಾಡ್ಕೊಳ್ಳೋ ಅಂಥದ್ದನ್ನು ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಆಪ್ರೇಷನ್ಸ್ ಅಂತ ಅಂದರೆ ನಾವು ಅದರಿಂದ ಲೈಕ್ ನಾನು ಜಸ್ಟ್ ಒಂದು ಕಾಮನಾಗಿ ಹೇಳ್ತೀನಿ. ಸೊ ಇವಾಗ ನೀವು 2 ಎಲಿಮೆಂಟ್ಸ್ನ ಕಂಬೈನ್ ಮಾಡೋದು ಅಥವಾ 2 ಎಲಿಮೆಂಟ್ಸ್ನ ಅರೇಂಜ್ ಮಾಡೋದು, ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆಗಿ. ಸೊ ಈ ರೀತಿ ನೀವು ಏನೋ ಒಂದು ಅರೇಂಜ್ಮೆಂಟ್ ಮಾಡಬೇಕು, ಅದು ಯಾವುದೋ ಒಂದು ಪರ್ಫಾರ್ಮ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ 1 + 2. ಸೊ ದಿಸ್ ಈಸ್ ಒನ್ ಆಪ್ರೇಷನ್, ದಟ್ ಈಸ್ ಅಡಿಷನ್ ಆಪ್ರೇಷನ್. ಸೊ ನಾನು ಅಡಿಷನ್ ಆಪ್ರೇಷನ್ ಮಾಡಬೇಕಂದ್ರೆ ಮೊದಲು ನನಗೆ ಡೇಟಾಸ್ ಬೇಕು. ಆ ಡೇಟಾನ ನಾನು ಫಸ್ಟು ಕಲೆಕ್ಟ್ ಮಾಡಬೇಕು ಆ್ಯಂಡ್ ಅದನ್ನು ಕರೆಕ್ಟಾಗಿ ಆರ್ಗನೈಸಲ್ಲಿ ಸ್ಟೋರ್ ಮಾಡಬೇಕು, ದೆನ್ ಅದು ನನಗೆ ಸಿಗುತ್ತೆ. ಸೊ ಇದನ್ನು ಆಪ್ರೇಷನ್ಸ್ ಅಂತೀವಿ. ಸೊ ನಾವೇನೋ ಒಂದು ರಿಸಲ್ಟ್ನ ತೊಗೊಳೋದಕ್ಕೆ ಏನೆಲ್ಲ ಪರ್ಫಾರ್ಮ್ ಮಾಡ್ತೀವಿ, ಪ್ರೊಸೆಸ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಆಪ್ರೇಷನ್ಸ್. ಸೊ ಈ ಆಪ್ರೇಷನ್ಸ್ ಅಥವಾ ರಿಸಲ್ಟನ್ನ ನಾವು ತೊಗೊಳೋಕ್ಕಿಂತ ಮುಂಚೆ ನಾವು ನಮ್ಮ ರಿಸಲ್ಟ್ಗೆ ಬೇಕಾಗಿರುವಂತಹ ಇನ್ಪುಟನ್ನು ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡಿಕೊಂಡು ಅದನ್ನು ಕರೆಕ್ಟ್ ಮ್ಯಾನರಲ್ಲಿ ಸ್ಟೋರ್ ಮತ್ತು ಆರ್ಗನೈಸ್ ಮಾಡಬೇಕು. ಸೊ ಆ ಒಂದು ಥಿಂಗ್ನ ನಾವು ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಮತ್ತೆ ನಾನು ಹೇಳ್ತೀನಿ, ದ ಕಲೆಕ್ಟಿಂಗ್ ಆ್ಯಂಡ್ ಆರ್ಗನೈಸಿಂಗ್ ದ ಡೇಟಾ. So in the such a way we can perform some operation. For what we are going to collecting and organizing? For the purpose of performing the operation. So this is the fine definition for the data structure: collection and organizing the data to perform the operations. So this is called data structure. So ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಸ್ಟೂಡೆಂಟ್ ರೆಕಾರ್ಡ್ನ ನಾವು ಎಕ್ಸಾಂಪಲ್ ಆಗಿ ತಗೋಬೋದು. ಸ್ಟೂಡೆಂಟ್ ರೆಕಾರ್ಡ್. ಇನ್ ಸ್ಟೂಡೆಂಟ್ ರೆಕಾರ್ಡ್ ಕನ್ಸಿಸ್ಟ್ ಆಫ್ ವಾಟ್? ಸ್ಟೂಡೆಂಟ್ ರೆಕಾರ್ಡಲ್ಲಿ ಏನೇನಿರುತ್ತೆ? ಈಗ ಒಂದು ಸ್ಟೂಡೆಂಟ್ ನೇಮ್ ಇರುತ್ತೆ, ಏಜ್ ಇರುತ್ತೆ ಆ್ಯಂಡ್ ಕ್ಲಾಸ್ ಇರುತ್ತೆ. ಸೊ ಇದೆಲ್ಲ ಕಂಬೈಂಡ್ ಆದರೆ ಮಾತ್ರ ನಾವು ಇದನ್ನು ಸ್ಟೂಡೆಂಟ್ ರೆಕಾರ್ಡ್ ಅಂತ ಕರೆಯೋಕ್ಕೆ ಸಾಧ್ಯ. ಸೊ ಇದೆಲ್ಲ ನಾವು ಇನ್ಪುಟ್ ಅಥವಾ ಡೇಟಾನ ಕರೆಕ್ಟಾಗಿ ಆರ್ಗನೈಸ್ ಮಾಡ್ಕೋಬೇಕು. ಆರ್ಗನೈಸ್ ಅಂದರೆ ಫಸ್ಟ್ ನೇಮ್ ಬರಬೇಕಾ, ಕ್ಲಾಸ್ ಬರಬೇಕಾ, ಏಜ್ ಬರಬೇಕಾ. ಸೊ ಇದನ್ನು ನಾವು ಫಸ್ಟು ಆರ್ಗನೈಸ್ ಮಾಡ್ಕೋಬೇಕು. ಸೊ ಆರ್ಗನೈಸ್ ಮಾಡ್ಕೊಂಡ್ಮೇಲೆ ಅದನ್ನು ನಾವು ಕಂಪ್ಲೀಟಾಗಿ ಏನಂತ ಕರಿತೀವಿ? ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ದ ಕಲೆಕ್ಟಿಂಗ್ ದ ಡೇಟಾ ಆ್ಯಂಡ್ ಆರ್ಗನೈಸಿಂಗ್ ದ ಡೇಟಾ is called data structure. For what is the purpose of collecting and organizing? The purpose is storing. The purpose is of performing some results. ಸೊ ಇಷ್ಟು ಡೇಟಾ ಸ್ಟ್ರಕ್ಚರ್ದು ಡೆಫಿನಿಷನು ಮತ್ತು ಒಂದು ಎಕ್ಸಾಂಪಲ್. ಐ ಹೋಪ್ ನಿಮಗೆ ಡೇಟಾ ಸ್ಟ್ರಕ್ಚರ್ ಬಗ್ಗೆ ಒಂದು ಕ್ಲಿಯರ್ ಐಡಿಯಾ ಸಿಕ್ಕಿದೆ ಅಂತ. ಸೊ ನಾವು ನೆಕ್ಸ್ಟ್ ಕ್ಲಾಸಿಫಿಕೇಷನ್ನ ನೋಡೋಣ. ಡೇಟಾ ಸ್ಟ್ರಕ್ಚರ್ ಯಾವ ಥರ ಕ್ಲಾಸಿಫೈ ಆಗಿದೆ ಅಂತ. ಸೊ ಡೇಟಾ ಸ್ಟ್ರಕ್ಚರ್ ಈಸ್ ಬ್ರಾಡ್ಲಿ ಕ್ಲಾಸಿಫೈಡ್ ಇನ್ ಟು 2 ಟೈಪ್ಸ್. ಸೊ one is primitive data structure, another one is non-primitive data structure. So there are 2 types of data structure, primitive and non-primitive data structure. Next upcoming session I am going to explain each and every topics of this parts, different parts. ಸೊ ಅಂದರೆ ನಾನು ನೆಕ್ಸ್ಟ್ ಸೆಕ್ಷನಲ್ಲಿ ನಿಮಗೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು, ನಾನ್ ಪ್ರಿಮಿಟಿವ್ ಅಂದರೆ ಏನು ಅಂತ ಹೇಳ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ಯಾವ್ಯಾವ ಥರ ಆರ್ಗನೈಸ್ ಆಗಿದೆ, ಕ್ಲಾಸಿಫಿಕೇಷನ್ ಹೇಗಾಗಿದೆ ಅನ್ನೋದನ್ನು ಹೇಳ್ತೀನಿ. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಈಸ್ divided into 4 types, that is int, float, char, pointer. ಸೊ ಇದು ಇಂಟ್, ಫ್ಲೋಟ್, ಕ್ಯಾರ್, ಪಾಯಿಂಟರ್ ಇದೆಲ್ಲ ಏನಂತ ಕರಿತೀವಿ? ಡೇಟಾ ಟೈಪ್ಸ್ ಅಂತ ಕರಿತೀವಿ. ಡೇಟಾ ಟೈಪ್ಸ್ ಅಂದರೆ ನಾವು ಕಂಪ್ಯೂಟರ್ಗೆ ಒಂದು ಇನ್ಪುಟ್ನ ಕೊಡಬೇಕು ಅಂತಂದರೆ ನಾವು ಡೇಟಾಸ್ನ ಕಲೆಕ್ಟ್ ಮಾಡ್ಕೊತೀವಿ. ಯಾವ್ಯಾವ ಥರ ಡೇಟಾನ ಕಲೆಕ್ಟ್ ಮಾಡ್ಕೋಬೋದು ಅಂದರೆ ಇಂಟೀಜರಲ್ಲಿ ಕಲೆಕ್ಟ್ ಮಾಡ್ಕೋಬೋದು, ಫ್ಲೋಟಿಂಗ್ ಅಂತಂದರೆ ಡೆಸಿಮಲ್ ಪಾಯಿಂಟಲ್ಲಿ ಕಲೆಕ್ಟ್ ಮಾಡ್ಬೋದು, ಕ್ಯಾರೆಕ್ಟರಲ್ಲಿ
ಕಲೆಕ್ಟ್ ಮಾಡ್ಬೋದು. ಪಾಯಿಂಟರ್ ಅಂತಂದರೆ ಇಟ್ಸ್ ಎ ಅಡ್ರೆಸ್ ಆಫ್ ದ ವೇರಿಯೇಬಲ್. ಆ ಥರ ಎಲ್ಲ ಡೇಟಾಸ್ನ ಕಲೆಕ್ಟ್ ಮಾಡ್ಕೋಬೋದು. ಸೊ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂಡರಲ್ಲಿ ಇಂಟು ಫ್ಲೋಟ್ ಕ್ಯಾರಿ ಪಾಯಿಂಟರ್ ಬರುತ್ತೆ. ಸೊ ದೆನ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. So non-primitive data structure consists of three types. One is arrays, lists, another one is files. Non-primitively arrays, lists, files. Three types will come. One is arrays, lists and files. Okay, so as you know, arrays having one dimension array, two dimension array and multi-dimension array. So array is divided into 1D, 2D and 3D. And list. Now list is again divided into two types. So one is linear list, another one is non-linear list. So list is divided into two types. One is linear, another one is non-linear. So in linear list again divided into two types. So three types. So one is stacks, queues, linked list. Linked list. See, lists is divided into two types. One is linear list and non-linear list. Linear list divided into three types: stacks, queues and linked list. Non-linear divided into two types. One is graphs, another one is trees. So and node vision for files. So this is how we call it as a classification of data structure. And if you know all these things in detail, so you can understand data structure chapter. ಯಾಕೆ ಅಂತಂದರೆ ಡೇಟಾ ಸ್ಟ್ರಕ್ಚರಲ್ಲಿ ದ ಸ್ಟಾರ್ಟಿಂಗ್ ಕಾನ್ಸೆಪ್ಟೇ ಇದಾಗಿರುತ್ತೆ. ನೀವು ಈ ಕ್ಲಾಸಿಫಿಕೇಷನ್ನೇ ಗೊತ್ತಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಸೊ ಇದು ಲೈಕ್ ಸ್ಟ್ಯಾಕ್ಸ್ ಹೆಂಗೆ ಬಂತು, ಗ್ರಾಫ್ಸ್ ಹೇಗೆ ಬಂತು ಅದೆಲ್ಲ ಗೊತ್ತಾಗಲ್ಲ. ಸೊ ಸ್ಟ್ಯಾಕ್ಸ್ ಇಸ್ ಅ ಪಾರ್ಟ್ ಆಫ್ ದ ಲೀನಿಯರ್ ಲಿಸ್ಟ್. ಸೊ ಇದು ಕ್ಲಾಸಿಫಿಕೇಷನ್, ಒಂದು ಬ್ಲೂ ಪ್ರಿಂಟ್ ಇದ್ದಂಗೆ. ಸೊ ಆ ಡೇಟಾ ಸ್ಟ್ರಕ್ಚರ್ದು ಕ್ಲಾಸಿಫಿಕೇಷನ್ ಇಸ್ ಇಟ್ಸ್ ಮೇನ್ಲಿ ಡಿವೈಡೆಡ್ ಇಂಟು ಟೂ ಟೈಪ್ಸ್: primitive and non-primitive. And primitive again divided into four types, non-primitive three types. And again in lists again two types. In linear data structure or linear list is called as stacks, queues, linked list. Non-linear is graphs and trees. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಡೇಟಾ ಸ್ಟ್ರಕ್ಚರ್ದು ಪಾರ್ಟ್ ಡಿಫ್ರೆಂಟ್ ಸೆಷನ್ಸ್ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ. ಸೊ ನಿಮಗೆ ಏನಾದರೂ ಇದು ಹೆಲ್ಪ್ಫುಲ್ ಆಗಿದ್ದರೆ ಸೊ ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು.